ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 2ನೇ ಸೆಮಿಸ್ಟರ್ನ SEP ಪ್ಲಾನ್ನ ಅಡಿಯಲ್ಲಿ ಬರುವಂತಹ ಗದ್ಯವಾದಂತಹ ನನ್ನ ಆಸ್ತಿ ನನ್ನ ಹಕ್ಕು ಅಂದವಳು ಗದ್ಯದ ವಿವರಣೆಯನ್ನು ತಿಳಿಯೋಣ. ಈ ಗದ್ಯವನ್ನು ಬರೆದಿರುವವರು ದಯಾ ಗಂಗನಘಟ್ಟ. ದಯಾ ಗಂಗನಘಟ್ಟ ಇವರ ಮೂಲ ಹೆಸರು ದಾಕ್ಷಾಯಿಣಿ ಅಂತ ಆಗಿದ್ದು, ಇವರು ತುಮಕೂರು ಜಿಲ್ಲೆಯ ತಿಪಟೂರು ಸಮೀಪದ ಗಂಗನಘಟ್ಟ ಅನ್ನುವಂತಹ ಜಾಗದಲ್ಲಿ ಜನಿಸ್ತಾರೆ. ಮೊದಲು ಇವರು ಶಿಕ್ಷಕಿಯಾಗಿದ್ದರು, ನಂತರ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಹಾಸನದಲ್ಲಿ ಜೇನುಗಿರಿ ಅನ್ನುವಂತಹ ದಿನಪತ್ರಿಕೆ ಪ್ರಕಟವಾಗುತ್ತೆ. ಆ ದಿನಪತ್ರಿಕೆಯಲ್ಲಿ ಇವರು ಬೆಮರ್ತಂ ಅನ್ನುವಂತಹ ಅಂಕಣವನ್ನು ಬರೆದರು. ಅದು ಜನರಲ್ಲಿ ಸಾಕಷ್ಟು ಮೆಚ್ಚುಗೆಗೂ ಕೂಡ ಪಾತ್ರವಾಯಿತು. ಪುರಾಣದ ಪಾತ್ರಗಳನ್ನು ಈ ಕಾಲದ ಒಂದು ಮಹಿಳೆಯರೊಂದಿಗೆ ಅಥವಾ ವ್ಯಕ್ತಿತ್ವಗಳೊಂದಿಗೆ ಸಂವೇದನೆ ಮಾಡ್ತಾ ಅಂಕಣವನ್ನು ಬರೆಯೋದು ಇವರ ವಿಶೇಷತೆ ಆಗಿದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಜೊತೆಗೆ ಇವರ ಈ ಅಂಕಣ ಸಾಹಿತ್ಯ ವಿದ್ಯಾರ್ಥಿಗಳಿಗಂತೂ ತುಂಬ ಉಪಯುಕ್ತವಾಗಿದೆ. ಸಿನಿಮಾ, ಸಾಹಿತ್ಯ, ಸಂಗೀತದ ಬಗ್ಗೆ ಆಳವಾದಂತಹ ಆಸಕ್ತಿ ಹೊಂದಿರುವಂತಹ ಈ ದಯಾ ಗಂಗನಘಟ್ಟ ಅವರು ಗ್ರಾಮೀಣ ಭಾರತವನ್ನು ತಮ್ಮ ಲೇಖನಿಯ ಮುಖಾಂತರ ಅಂದರೆ ತಮ್ಮ ಬರವಣಿಗೆಯ ಮುಖಾಂತರ ಮುಂದಿಡ್ತಾ ಹೋಗ್ತಾರೆ. ಅದಕ್ಕೆ ಒಂದು ಶಕ್ತ ಉದಾಹರಣೆ ಅವರ ಕಥಾ ಸಂಕಲನವಾದ ಉಪ್ಪುಚ್ಚಿ ಮುಳ್ಳು ಅನ್ನುವಂಥದ್ದಾಗಿದೆ. ಇದು ಅವರ ಮೊದಲ ಕಥಾ ಸಂಕಲನ ಆಗಿದ್ದರೂ ಕೂಡ ಅದರಲ್ಲಿ ಬಂದಿರತಕ್ಕಂತಹ ಕಥೆಗಳಲ್ಲಿರುವಂತಹ ಅನುಭವಗಳು ಅವರನ್ನು ಒಬ್ಬ ಶಕ್ತ ಕಥೆಗಾರ್ತಿ ಅಂತ ಹೇಳಿ ಬಿಂಬಿಸುತ್ತೆ. ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ ಹಾಗೂ ಸೇಡಂನ ಅವ್ವ ಪ್ರಶಸ್ತಿಗಳು ಈ ದಯಾ ಗಂಗನಘಟ್ಟ ಅವರಿಗೆ ಆರಿಸಿ ಬಂದಿವೆ ಅಂತ ಹೇಳಬಹುದು. ಪ್ರಸ್ತುತ ಕಥೆಯಲ್ಲಿ ಲೇಖಕಿ ದಯಾ ಗಂಗನಘಟ್ಟ ಅವರು ದುಶ್ಶಲೆಯ ಬಗ್ಗೆ ಹೇಳ್ತಾರೆ. ಯಾರು ಈ ದುಶ್ಶಲೆ? ಈ ದುಶ್ಶಲೆ 100 ಮಂದಿ ಕೌರವರು ಹಾಗೂ 5 ಮಂದಿ ಪಾಂಡವರ ವೀರಾಧಿವೀರರ ಮುದ್ದಿನ ತಂಗಿಯಾಗಿದ್ಲು. ಹಸ್ತಿನಾಪುರದ ಮಹಾರಾಜನ ಮಗಳಾಗಿದ್ಲು. ಜಯದ್ರಥನ ಹೆಂಡತಿಯಾಗಿದ್ಲು. ಸುಂದರಿ ಶಿರೋಮಣಿಯಾಗಿದ್ಲು. ವೀರ ಯೋಧೆಯೂ ಕೂಡ ಆಗಿದ್ಲು ಹಾಗೂ ವಿದ್ಯಾವಂತೆಯೂ ಕೂಡ ಆಗಿದ್ಲು. ಎಲ್ಲವನ್ನೂ ಕೂಡ ಹೊಂದಿದ್ದಂತಹ ಈ ಯುವರಾಣಿಗೆ ಜೀವನದುದ್ದಕ್ಕೂ ಬಂದದ್ದು ಕೆಲವೊಂದು ದುರದೃಷ್ಟಗಳಾಗಿತ್ತು ಅನ್ನುವಂತಹ ರೀತಿಯಲ್ಲಿ ದುಶ್ಶಲೆಯ ಮುಖಾಂತರ ಈ ಕಥೆಯನ್ನು ಬಿಚ್ಚಿಡ್ತಾರೆ. ಈ ದುಶ್ಶಲೆ ಅವತ್ತಿನ ಕಾಲಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಾಮಾಜಿಕ ಮತ್ತು ಕೌಟುಂಬಿಕವಾಗಿ ಹೆಣ್ಣನ್ನು ಕಟ್ಟಿಹಾಕಿರುವಂತಹ ನಿಯಮಗಳ ವಿರುದ್ಧ ದನಿ ಎತ್ತಿದ್ಲು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ತನಗಾದಂತಹ ಅನ್ಯಾಯದ ವಿರುದ್ಧ ಹಿರಿಯರಲ್ಲಿ ತನ್ನ ನೋವನ್ನು ತೋಡಿಕೊಂಡು ತನಗೆ ಪ್ರತ್ಯೇಕ ರಾಜ್ಯವನ್ನು ಕೊಡಬೇಕು ಅಂತ ಹೇಳಿ ಅವತ್ತೇ ಕೇಳಿದಂತಹ ಹೆಣ್ಣು ದಿಟ್ಟ ಮಹಿಳೆ. ಕೆಟ್ಟ ಗಂಡನನ್ನು ತ್ಯಜಿಸಿ ಮಕ್ಕಳೊಡನೆ ಪ್ರತ್ಯೇಕವಾಗಿ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ತೀನಿ ಅಂತ ಹೇಳಿದಂತಹ ವೀರ ಮಹಿಳೆ. ಇವಳ ಈ 2 ಬೇಡಿಕೆಗಳು ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಧರ್ಮದ್ರೋಹದ ಕೆಲಸಗಳಾಗಿತ್ತು ಅನ್ನುವಂತೆ ಹಿರಿಯರಿಗೆ ಕಾಣಿಸ್ತಾ ಇತ್ತು. ಹಿರಿಯರು ಧರ್ಮ ಸೂಕ್ಷ್ಮದ ಹೆಸರಲ್ಲಿ ದುಶ್ಶಲೆಗೆ ನೀತಿ ಬೋಧನೆಯನ್ನು ಪಾಠ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಆದರೂ ಕೂಡ ಅವೆಲ್ಲವನ್ನು ವಿರೋಧಿಸಿದಂತಹ ವೀರ ಮಹಿಳೆ ಈ ದುಶ್ಶಲೆ ಅಂತ ಲೇಖಕಿ ದುಶ್ಶಲೆಯ ಪರಿಚಯವನ್ನು ಮಾಡಿಕೊಡ್ತಾರೆ. ಆಕೆಗೆ ಎಲ್ಲವೂ ಇತ್ತು. ಯಾವ ಹೆಣ್ಣಿಗೂ ಕೂಡ ಇಷ್ಟೆಲ್ಲ ಒಟ್ಟಿಗೆ ಅದೃಷ್ಟಗಳು ಸಿಗಲ್ವೇನೋ ಅನ್ನುವಂತಹ ಮಟ್ಟಿಗೆ. ಆದರೆ ಬದುಕು ಒಮ್ಮೊಮ್ಮೆ ಎಲ್ಲವನ್ನು ಕೊಟ್ಟುಬಿಟ್ಟು ಅನುಭವಿಸುವಂತಹ ನಸೀಬನ್ನು ಮಾತ್ರ ಆರಾಮಾಗಿ ಎಳ್ಕೊಂಡು ದೂರ ತೆಗೆದುಕೊಂಡು ಹೋಗ್ಬಿಡುತ್ತೆ, ಯಾವುದೋ ಮೂಲೆಗೆ ಅಟ್ಟಕ್ಕೆ ಎಸ್ದುಬಿಡುತ್ತೆ ಅನ್ನುವಂತಹ ರೀತಿ ದುಶ್ಶಲೆಯ ಬದುಕು ಆಯಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಸುಖದ ಸುಪ್ಪತ್ತಿಗೆಲೇ ಇದ್ದಂತೆ ಕಾಣಿಸ್ತಾ ಇದ್ರೂ ಕೂಡ ಒಳಗೊಳಗೆ ಅಗ್ನಿಕುಂಡವನ್ನು ಹೊತ್ತು ತಿರುಗ್ತಾ ಇದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ. ಈ ರೀತಿಯಾದಂತಹ ಒಂದಷ್ಟು ಜೀವನ ಕ್ರಮ ನಮ್ಮ ಮಹಾಭಾರತದಲ್ಲಿ ಬರುವಂತಹ ಅನೇಕ ಪಾತ್ರಗಳಿಗೆ ಇದೆ ಅಂತ ಹೇಳ್ತಾರೆ ಲೇಖಕರು. ಕುಂತಿ, ಕರ್ಣ, ದ್ರೌಪದಿ, ಭಾನುಮತಿ, ಏಕಲವ್ಯ, ಭೀಷ್ಮ, ಅಭಿಮನ್ಯು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ತುಂಬ ಜನನೇ ಸಿಗ್ತಾರೆ. ಅದರಲ್ಲಿ ಲೇಖಕಿಗೆ ತುಂಬ ಅನ್ಲಕ್ಕಿ ಫೆಲೋ ಅಂತ ಅನಿಸಿದ್ದು ಮಾತ್ರ ದುಶ್ಶಲೆ ಆಗಿದ್ಲು. ಆಗಲೇ ಹೇಳಿದಾಗೆ ಈ ದುಶ್ಶಲೆ 100 ಮಂದಿ ಕೌರವರ ಹಾಗೂ 5 ಮಂದಿ ಪಾಂಡವರ ವೀರರ ಮುದ್ದಿನ ತಂಗಿಯಾಗಿದ್ಲು. ಜಯದ್ರಥನ ಹೆಂಡತಿಯಾಗಿದ್ಲು. ಹಸ್ತಿನಾಪುರದ ಮಹಾರಾಜನ ಮಗಳಾಗಿದ್ಲು. ಆದರೂ ಕೂಡ ಯಾವುದೋ ಒಂದು ಕೊರತೆ ಅವಳ ಅದೃಷ್ಟವನ್ನು ಆಡಿಸ್ತಾ ಇತ್ತು. ಏನಪ್ಪ ಅಂದರೆ, ವಿವಾಹದ ನಂತರ ಬಹಳ ಸಮಯ ಮಕ್ಕಳಿಲ್ಲದೆ ಗಾಂಧಾರಿ ಹತಾಶಳಾಗಿರ್ತಾಳೆ. 9 ತಿಂಗಳು ಕಳೆದರೂ ಕೂಡ ಹೆರಿಗೆ ನೋವೇ ಬರದೆ ಹೋಗಿದ್ದರಿಂದ ಆಕೆ ತನ್ನ ಹೊಟ್ಟೆಯನ್ನು ಹಿಸುಕಿಕೊಳ್ತಾಳೆ. ಆಗ ಹೊಟ್ಟೆಯಲ್ಲಿದ್ದಂಥ ಮಾಂಸದ ಮುದ್ದೆ ಹೊರಬೀಳುತ್ತೆ. ಆ ಮಗುವಿನ ಆಕಾರ ಇಲ್ಲದ ಆ ಮಾಂಸದ ಮುದ್ದೆಯನ್ನು ಮಹಾಮುನಿ ವೇದವ್ಯಾಸರು 100 ತುಂಡುಗಳನ್ನಾಗಿಸಿ ಇಡೋವಂಥ ಸಂದರ್ಭದಲ್ಲಿ ಗಾಂಧಾರಿಗೆ ತನಗೊಬ್ಬ ಮಗಳೂ ಕೂಡ ಬೇಕಿತ್ತು ಅಂತ ಹಂಬಲ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ವೇದವ್ಯಾಸರು ಅದನ್ನು 101 ತುಂಡುಗಳನ್ನಾಗಿ ಮಾಡಿ ತುಪ್ಪದ ಜಾಡಿಗಳಲ್ಲಿ ಹಾಕಿ ಮುಚ್ಚಿಡ್ತಾರೆ.
ಆ ಜಾಡಿಯಿಂದ ಮೊದಲು ಹೊರಗಡೆ ಬಂದವನೇ ದುರ್ಯೋಧನ, ನಂತರ ದುಶ್ಯಾಸನ, ಹೀಗೆ 100 ಮಂದಿ ಗಂಡು ಮಕ್ಕಳು ಜನಿಸಿ ನಂತರ ಬಂದಂತಹ ಕೊನೆ ಹೆಣ್ಣು ಮಗಳೇ ದುಶ್ಶಲೆ. ಇದು ಆಕೆಯ ಜನ್ಮ ರಹಸ್ಯದ ಒಂದು ಕತೆ. ಅರಮನೆಯಲ್ಲಿರುವಂತಹ ಎಲ್ಲ ಸುಖದ ಸುಪ್ಪತ್ತಿಗೆಯಿಂದ ಬೆಳೆದಂತಹ ದುಶ್ಶಲೆಗೆ ಕೈಗೊಬ್ಬರು ಕಾಲಿಗೊಬ್ಬರು ಅಂತ ಆಳುಕಾಳುಗಳು ಇದ್ದರು. ಜೊತೆಗೆ 100 ಮಂದಿ ಅಣ್ಣಂದಿರು ಸಹಿತ ಇದ್ದರು. ಅಂತಹ ದುಶ್ಶಲೆ ಮುಂದೆ ಸಿಂಧು ದೇಶದ ರಾಜನಾದಂತಹ ಜಯದ್ರಥನ ಜೊತೆಗೆ ಮದುವೆ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ದುಶ್ಶಲೆಯ ಒಂದು ಕರುಣಾಜನಕ ಕತೆ ಶುರುವಾಗುತ್ತೆ ಅಂತ ಲೇಖಕಿ ಹೇಳ್ತಾರೆ. ಅವಳು ಮದುವೆಯಾದಂತಹ ಜಯದ್ರಥ ಒಬ್ಬ ಕಾಮುಕ ವ್ಯಕ್ತಿಯಾಗಿದ್ದ. ಹೆಣ್ಣು ಬಾಕ ಅಂತಲೇ ಕರಿತಾ ಇದ್ರು ಅವನ್ನ. ಎಲ್ಲ ಹೆಣ್ಣು ಮಕ್ಕಳನ್ನು ಕೆಡಿಸೋದು ಆತನ ಒಂದು ಪ್ರವೃತ್ತಿಯಾಗ್ಬಿಟ್ಟಿತ್ತು. ಅಂತಹ ಕೆಟ್ಟ ನಡವಳಿಕೆಯಿಂದ ಆತ ಯಾವಾಗಲೂ ಕೂಡ ಸುದ್ದಿಯಲ್ಲಿರ್ತಾ ಇದ್ದ. ಗಂಡನ ನಡವಳಿಕೆಗಳ ಬಗ್ಗೆ ಅಸಹ್ಯ ಪಡ್ತಿದ್ದಂತಹ ದುಶ್ಶಲೆ ಏನನ್ನಾದರೂ ಪ್ರಶ್ನೆ ಮಾಡಿದರೆ ಆಕೆಯನ್ನು ಹೊಡೆಯೋದಕ್ಕೂ ಕೂಡ ಈ ಜಯದ್ರಥ ಹೇಸ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ಜೊತೆ ತಾನು ಜೀವನ ಸಾಗಿಸ್ಬೇಕಲ್ಲ ಅಂತ ಹೇಳಿ ದುಶ್ಶಲೆಗೆ ಯಾವಾಗಲೂ ಕೂಡ ಬೇಜಾರಾಗಿರ್ತಿತ್ತು. ಶೂರರಾದಂತಹ ಅಣ್ಣಂದಿರಲ್ಲಿ ದೂರು ಕೊಡೋಣ ಅಂತ ಅನ್ಕೋತಾಳೆ. ಆದರೆ ಪಾಂಡವರನ್ನು ದ್ವೇಷ ಮಾಡ್ತಿದ್ದಂಥ ಕಾರಣ ದುರ್ಯೋಧನನಿಗೆ ತನ್ನ ಭಾವ ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗ್ಬಿಟ್ಟಿದ್ದ. ಒಮ್ಮೆ ಜಯದ್ರಥ ಪಾಂಡವರ ಪತ್ನಿಯಾದಂತಹ ದ್ರೌಪದಿಯನ್ನು ಅವಮಾನಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆಗ ಪಾಂಡವರಿಂದ ಬಂಧಿತನಾಗ್ತಾನೆ. ಏಕೈಕ ಸಹೋದರಿಯ ಪತಿ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಜೀವದಾನ ಮಾಡ್ತೀವಿ ಅಂತ ಹೇಳಿ ಜಯದ್ರಥನನ್ನು ಪಾಂಡವರು ಕಳಿಸ್ಕೊಟ್ಬಿಟ್ಟಿರ್ತಾರೆ. ದುಶ್ಶಲೆ ತುಂಬ ಸುಂದರಿ ಕೂಡ ಆಗಿದ್ಲು, ಯುದ್ಧ ನಿಪುಣೆಯೂ ಕೂಡ ಆಗಿದ್ಲು. ಜೊತೆಗೆ ಪಿತಾಮಹರಾದಂತಹ ಭೀಷ್ಮರಿಂದ ಅವಳು ಎಲ್ಲ ಯುದ್ಧ ಕಲೆಯನ್ನು ಕೂಡ ಕಲ್ತ್ಕೊಂಡಿದ್ಲು. ಅವಳಿಗೆ ಸುರಥ ಅನ್ನುವಂತಹ ಮಗ ಕೂಡ ಇದ್ದ. ಯುದ್ಧದಲ್ಲಿ ತನ್ನ ಗಂಡ ಜಯದ್ರಥ ಹಾಗೂ ಮಗ ಸುರಥ ಇಬ್ಬರು ಕೂಡ ಅರ್ಜುನನಿಂದ ಸತ್ತೋಗ್ತಾರೆ. ಒಂದೇ ಕಾಲದಲ್ಲಿ ಆಕೆ ವಿಧವೆಯೂ ಆಗ್ತಾಳೆ, ಮಗನನ್ನು ಕಳೆದುಕೊಳ್ತಾಳೆ. ದುಃಖದಿಂದ ದುಶ್ಶಲೆ ಮಾನಸಿಕ ರೋಗಕ್ಕೆ ಗುರಿಯಾಗ್ತಾಳೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಹಸ್ತಿನಾಪುರದ ಮಹಾರಾಜ ಆಗಿ ಪಟ್ಟಾಭಿಷೇಕವನ್ನು ಮಾಡಿಸ್ಕೊಳ್ತಾನೆ. ನಂತರ ಧೃತರಾಷ್ಟ್ರ ಹಾಗೂ ಗಾಂಧಾರಿ ವಾನಪ್ರಸ್ಥಕ್ಕಾಗಿ ಕಾಡಿಗೆ ಹೋಗ್ತಾರೆ. ಇದರಿಂದ ದುಶ್ಶಲೆ ಒಬ್ಬಳೇ ನಿಂತು ಬಿಡ್ತಾಳೆ. ಎಲ್ಲಿರಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಮೊಮ್ಮಗನ ಜೊತೆ ಸಿಂಧು ದೇಶಕ್ಕೆ ಹೋಗ್ತಾಳೆ. ಮುಂದೆ ಧೃತರಾಷ್ಟ್ರ ರಾಜಸೂಯ ಯಜ್ಞ ಮಾಡಿದಂಥ ಸಂದರ್ಭದಲ್ಲಿ ಯಾಗದ ಕುದುರೆ ಸಿಂಧು ದೇಶಕ್ಕೆ ಬಂದಾಗ ಹುಚ್ಚಿ ಹಾಗೆ ಆ ಕುದುರೆಯನ್ನು ತಡೆದು ತನ್ನ ಸಹೋದರರ ವಿರುದ್ಧವೇ ಯುದ್ಧಕ್ಕೆ ನಿಂತ್ಕೋತಾಳೆ. ತನ್ನ ಗಂಡ ಜಯದ್ರಥ ಮತ್ತು ಮಗ ಸುರಥನನ್ನು ಕೊಂದಂತಹ ನಿಮ್ಮನ್ನು ನಾನು ಸುಮ್ಮನೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅರ್ಜುನನ ವಿರುದ್ಧ ಯುದ್ಧವನ್ನು ಸಾರ್ತಾಳೆ. ಆಗ ಅರ್ಜುನ ಕೇಳ್ತಾನೆ, ಜಯದ್ರಥ ಹೇಗೆ ಮೋಸದಿಂದ ಅಭಿಮನ್ಯುವನ್ನು ಕೊಂದ, ಕೌರವರಿಗೆ ಸಹಾಯ ಮಾಡ್ದ ಅನ್ನೋದರ ಬಗ್ಗೆ ನೆನಪನ್ನು ಕೂಡ ಮಾಡಿಕೊಡ್ತಾನೆ. ತನ್ನ ಗಂಡ ಮಾಡಿದಂತಹ ಪಾಪದ ಕೆಲಸಗಳಿಗೆ ತನಗೆ ಶಿಕ್ಷೆ ಆಯಿತು ಅಂತ ಹೇಳಿ ದುಶ್ಶಲೆ ಅರ್ಜುನನಲ್ಲಿ ಕ್ಷಮೆಯನ್ನು ಬೇಡ್ತಾಳೆ. ಇದು ದುಶ್ಶಲೆಯ ಕತೆ. ರಾಜ್ಯ, ವಿದ್ಯೆ, ಶೌರ್ಯ ಎಲ್ಲ ಕೂಡ ಇದ್ದು ತಾನೊಬ್ಬಳು ಹೆಣ್ಣಾಗಿ ಹುಟ್ಟಿದಂತಹ ಕಾರಣಕ್ಕೆ ಏನೂ ಮಾಡದೆ ಅಬಲೆಯ ರೀತಿಯಲ್ಲಿ ಆಲದ ಮರದ ನೆರಳಲ್ಲಿ ನರಳುವಂಥ ಸಣ್ಣ ಗಿಡದ ಹಾಗೆ ನಲಗಿ ಹೋಗ್ತಾಳೆ ದುಶ್ಶಲೆ. ಸಮಯ ಸಿಕ್ಕಾಗ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳಬೇಕು ಅಂತ ಅನ್ಕೋತಾಳೆ. ಹೆಣ್ಣಿಗೂ ಕೂಡ ರಾಜ್ಯದ ಹಕ್ಕು ಬೇಕು ಅನ್ನುವಂತಹ ಬೇಡಿಕೆನ ಮೊದಲ ಬಾರಿಗೆ ಇಡ್ತಾಳೆ. ಇದರಿಂದಾಗಿಯೇ ಕೇರಳದಲ್ಲಿ ಈಕೆಯನ್ನು ಇವತ್ತಿಗೂ ದೇವರ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಕುನ್ನೀರ ದಾತು ಮಲೆನಾಡ ದುಶ್ಶಲ ಅನ್ನುವಂತಹ ದೇವಾಲಯವೂ ಕೂಡ ದುಶ್ಶಲೆಗೆ ಕಟ್ಟಲಾಗಿದೆ. ಅಲ್ಲದೆ ಕೇರಳದ ಕಥಕ್ಕಳಿಯಲ್ಲಿ ಅರ್ಜುನ ವಿಷದ ವೃತ್ತಂ ಅನ್ನುವಂತಹ ಒಂದು ಪ್ರಸಂಗದಲ್ಲಿ ದುಶ್ಶಲೆ ಪ್ರಮುಖ ಪಾತ್ರಧಾರಿಯಾಗಿದ್ದಾಳೆ. ಅದು ದುಶ್ಶಲೆಯ ಕತೆ ಆಯಿತು. ಇನ್ನೊಂದು, ಅವನ ಎಷ್ಟೇ ದೊಡ್ಡ ಕುಳಾನೇ ಆಗಿರಲಿ, ರಾಜನೇ ಆಗಿರಲಿ, ಎಲ್ಲಾದರೂ ಆಸ್ತಿ ಸಿಕ್ಕುತ್ತೆ ಅಂತಾದರೆ ಸಾಕು ಅದನ್ನು ಹೇಗಾದರೂ ಮಾಡಿ ತನ್ನದಾಗಿಸ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಜೊತೆಗೆ ಆಕೆ ಏನಾದರೂ ಒಂಟಿ ಹೆಣ್ಣು ಅಂತ ಗೊತ್ತಾದರೆ ಇನ್ನು ಕತೆ ಮುಗೀತು ಅನ್ನುವಂತಹ ರೀತಿಯಲ್ಲಿ ಇವತ್ತು ನಮಗೆ ನಾವೇ ಯಜಮಾನರಾಗಿ ನಮಗೆ ಬೇಕಾದ ಎಲ್ಲ ನಿರ್ಧಾರಗಳನ್ನ ನಾವೇ ತಗೊಳ್ತಾ ಇರುವಂತಹ ಈ ಕಾಲದಲ್ಲಿ ಹೆಂಗಸೊಬ್ಬಳು ಸರ್ವೈವ್ ಆಗೋದಕ್ಕೆ ಎಷ್ಟು ಪಾಡುಪಡ್ತಾಳೆ, ಅವಳು ಹೋರಾಟ ಹೇಗಿರುತ್ತೆ, ಅದಕ್ಕೆ ಸಮಾಜ ಎಷ್ಟು ಅಡ್ಡಿ ಆತಂಕಗಳನ್ನು ನಮ್ಮ ಕಣ್ಮುಂದೆ ಇಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಜನರು ಉದಾಹರಣೆಗಳಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಒಂಟಿಯಾಗಿ ನಿಂತು ಹೋರಾಡಿ ಗೆದ್ದಂತಹ ಎಷ್ಟೋ ಹೆಣ್ಣುಮಕ್ಕಳ ಕಥೆಗಳು ಈ ಜಗತ್ತಲ್ಲಿದೆ. ಅದರ ಆಚೆಗೂ ಕೂಡ ಅವಳ ಹೋರಾಟದ ಫಲಗಳು ಎಷ್ಟರ ಮಟ್ಟಿಗೆ ಮುಂದಿನ ಜನ್ರೇಷನ್ನ ತಲುಪುತ್ತೆ ಅನ್ನೋದು ಕೂಡ ಮುಖ್ಯವಾದಂತಹ ಪ್ರಶ್ನೆನೇ ಆಗಿದೆ. ಹಾಗಾಗಿ ಅದು ಏನಾದರೂ ಮುಂದಿನ ಜನ್ರೇಷನ್ಗೆ ತಲುಪಿ ಅವರಿಗೆ ಅದೊಂದು ಉದಾಹರಣೆಯಾದರೆ, ಅವರ ಹೋರಾಟಕ್ಕೆ ಅದೇನಾದರೂ ಒಂದು ಸ್ಫೂರ್ತಿಯನ್ನು ಕೊಟ್ಟರೆ ಅದೇ ಸಾರ್ಥಕತೆ ಅಂತ ಹೇಳಿ ಇಲ್ಲಿ ಲೇಖಕಿ ಹೇಳ್ತಾರೆ. ರಾಜನ ಆಳ್ವಿಕೆ ಕಾಲದಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ತನ್ನದು ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಿತ್ತು. ಹಾಗೆ ಒಂದು ವೇಳೆ ಆಕೆ ನಿಲ್ಲೋದಕ್ಕೆ ಹೋದರೆ
ಅವಳ ಸುತ್ತ ಸಮಾಜ ಎಂತಹ ಪ್ರಶ್ನೆಗಳನ್ನು ಎಸಿತಾ ಇತ್ತು, ವ್ಯವಸ್ಥೆ ಹೇಗೆ ಅವಳನ್ನು ದಮನ ಮಾಡ್ತಿತ್ತು ಅನ್ನೋವಂಥದ್ದನ್ನು ಈ ಕಥೆಯಲ್ಲಿ ಇನ್ನೊಂದು ಉದಾಹರಣೆ ಮುಖಾಂತರ ತಿಳಿಸ್ತಾರೆ ಲೇಖಕರು. ಸಾಮಾನ್ಯವಾಗಿ ಕುಟುಂಬದಲ್ಲಿ ಯಾರಾದರೂ ನಿಧನರಾದರೆ, ಸತ್ತು ಹೋದರೆ ಅವರ ಅಂತ್ಯಕ್ರಿಯೆಯನ್ನು ಗಂಡು ಮಕ್ಕಳು ಅಥವಾ ಸಹೋದರರು ಅಥವಾ ತಂದೆ ಈ ರೀತಿ ಪುರುಷರೇ ನೆರವೇರಿಸಬೇಕು ಅನ್ನುವಂಥದ್ದು ಸಮಾಜದ ವ್ಯವಸ್ಥೆಯಲ್ಲಿರುವಂತಹ ಒಂದು ನಿಯಮ. ಆದರೆ ಮಂದಿರಾ ಬೇಡಿ ಅನ್ನುವಂತಹ ಹೆಂಗಸು ತನ್ನ ಗಂಡನ ಸಾವಿನ ಸಂದರ್ಭದಲ್ಲಿ ತಾನೇ ಮುಂದೆ ನಿಂತು ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾಳೆ. ಅವತ್ತಿಗೆ ಆ ಘಟನೆ ತುಂಬ ವೈರಲ್ ಕೂಡ ಆಗುತ್ತೆ. ಈ ಹಿಂದೆ ಮಹಿಳೆಗೆ ಇದಕ್ಕೆಲ್ಲ ಅವಕಾಶ ಇತ್ತಾ? ಈಗ ಈ ಆಚರಣೆ ಮಾಡೋದ್ರಿಂದ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಯಿತಾ? ಆ ಬದಲಾವಣೆಯಿಂದಾಗಿ ಮಹಿಳೆಗೆ ಏನೇನು ಲಾಭಗಳು ಸಿಗುತ್ತೆ ಅಂತ ಏನಾದರೂ ಪ್ರಶ್ನೆ ಮೂಡೋದಾದರೆ, ತುಂಬ ಹಿಂದೆಯೇ ಸೀತಾಮಾತೆ ಮರಳಲ್ಲಿ ಅನ್ನದ ಉಂಡೆಗಳನ್ನ ಮಾಡಿ ತನ್ನ ಪಿತೃಗಳಿಗೆ ತಿಥಿ ಮಾಡಿದಾಳೆ ಅನ್ನುವಂತಹ ಉಲ್ಲೇಖ ತ್ರೇತಾಯುಗದ ಕಾಲದಲ್ಲಿದೆ. ಇನ್ನು ಪುರಾಣದಲ್ಲಿ ಅಪಲ ಅನ್ನುವಂತಹ ಮಹಿಳೆ ತನ್ನ ಹಕ್ಕಿಗಾಗಿ ಹೋರಾಡಿದಂತಹ ಒಂದು ನಿದರ್ಶನವೂ ಕೂಡ ಇದೆ. ಸ್ತ್ರೀ ಸಮಾನತೆ ಅನ್ನುವಂಥದ್ದು ಕೇವಲ ನಾವು ಮಾತನಾಡುವಂತಹ ಫೆಮಿನಿಸಮ್ ಅನ್ನುವಂತಹ ಮಾತಲ್ಲಿ ಇಲ್ಲ, ಅಥವಾ ಅವಳ ಉಡುಗೆ ತೊಡುಗೆ, ಜಗಳ, ಸ್ವೇಚ್ಛೆ, ಸಂಸಾರ ಮತ್ತು ಅಡುಗೆ ಮನೆಯಿಂದ ಹೊರಬರೋದಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕಾ, ಅಥವಾ ಅದರಿಂದ ಆಚೆಗೆ ಹೋಗ್ತೀನಿ ಅನ್ನೋದಾದರೆ ಅದು ತಲುಪಬೇಕಾದಂತಹ ಎತ್ತರ ಯಾವುದು, ಹೆಣ್ಣಿನ ಒಂದು ಧ್ವನಿಗೆ ಶಕ್ತಿ ಬರೋದು ಯಾವಾಗ ಅನ್ನುವಂತಹ ಸಾವಿರಾರು ಪ್ರಶ್ನೆಗಳು ಈ ಘಟನೆಗಳನ್ನ ನೋಡಿದಾಗ ನಮ್ಮಲ್ಲಿ ಉದ್ಭವ ಆಗೋದುಂಟು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೇಖಕಿ ಹಳೆಗನ್ನಡದ ಕಾವ್ಯದಲ್ಲಿ ಪಂಪನ ಒಂದು ಕಾವ್ಯದಲ್ಲಿ ಪಾತ್ರವಾದಂತಹ ನಿರ್ನಾಮಿಕೆ ಅನ್ನುವಂತಹ ಹೆಣ್ಣಿನ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಆ ನಿರ್ನಾಮಿಕೆ ಅನ್ನುವಂಥವಳು ಹಲವಾರು ಜನ್ಮಗಳ ನಡುವೆ ಹುಟ್ಟಿ ಬರ್ತಾ ಇರ್ತಾಳೆ. ಅವಳೊಬ್ಬಳು ಅನಾಥ ಹೆಣ್ಣಾಗಿರ್ತಾಳೆ. ಅವಳು ತನ್ನ ಅಸ್ತಿತ್ವಕ್ಕಾಗಿ ಬಡದಾಡುವಂತಹ ಪ್ರಸಂಗ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಹೇಳಿ ಲೇಖಕಿ ದಯಾ ಗಂಗನಗಟ್ಟೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಅದು ಅಂದಿನ ಕಾಲದ ಬದುಕಿನ ಬಗ್ಗೆ ಅನೇಕ ತಿಳುವಳಿಕೆಗಳನ್ನ ನಮಗೆ ಕೊಡುತ್ತೆ, ಮತ್ತು ಆವತ್ತಿಗೆ ಅದು ಹೆಚ್ಚು ಚರ್ಚೆಯಲ್ಲಿರಬೇಕಾಗಿದ್ದಂತಹ ವಿಚಾರ ಕೂಡ ಹೌದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಆದಿಪುರಾಣದ 3ನೇ ಅಧ್ಯಾಯದಲ್ಲಿ ನಿರ್ನಾಮಿಕೆ ಅನ್ನುವಂತಹ ಹೆಣ್ಣು ಮಗಳ ಒಂದು ಪಾತ್ರ ಕಂಡುಬರುತ್ತೆ. ಆಕೆಯ ಮೇಲೆ ಅರಸು ಮನೆಯಿಂದ, ಅಂದರೆ ರಾಜನ ಮನೆ ಕಡೆಯಿಂದ ದೌರ್ಜನ್ಯ, ಶೋಷಣೆ, ಅನ್ಯಾಯ ಎಲ್ಲ ಒಳಗಾಗಿರುತ್ತೆ. ಅದರ ವಿರುದ್ಧವಾಗಿ ಆಕೆ ತನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಸಹಾಯ ಆಗದಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರ್ತಾಳೆ. ತನ್ನ ಜನ್ಮದ ಹಿಂದಿನ ಒಂದು ವೃತ್ತಾಂತವನ್ನು ಇಲ್ಲಿ ಆಕೆ ತಿಳಿಸ್ತಾ ಹೋಗ್ತಾಳೆ. ಹೇಗೆ ಅಂತ ಅಂದರೆ, ತನ್ನ ಹಿಂದಿನ ಜನ್ಮದ ಪ್ರಿಯಕರನಾದಂತಹ ಲಲಿತಾಂಗ ದೇವನನ್ನು ನೆನಪಿಸ್ಕೊಂಡು ದುಃಖದಿಂದ ಇರುವಂತಹ ಶ್ರೀಮತಿ ತನ್ನ ಸೇವಕಿ ಪಂಡಿತೆಗೆ ಈ ನಿರ್ನಾಮಿಕೆಯ ಒಂದು ವಿಚಾರವನ್ನು ಹೇಳ್ತಾಳೆ ಅಂತ ಹೇಳಿ ಉಲ್ಲೇಖ ಇದೆ. ಶ್ರೀಮತಿ ಅನ್ನುವಂಥದ್ದು ಈಗಿನ ಜನ್ಮ. ಇದಕ್ಕೆ 3 ಜನ್ಮ ಹಿಂದಿನದಲ್ಲಿ ಆಕೆ ದಾತಕಿ ಷಂಡದ ಪೂರ್ವ ದಿಕ್ಕಲ್ಲಿರುವಂತಹ ಮಂದರ ಪರ್ವತದ ಪಶ್ಚಿಮ ದಿಕ್ಕಿಗೆ ಸೀತೋದ ಅನ್ನುವಂತಹ ನದಿ ಇತ್ತು. ಅದರ ಉತ್ತರದ ದಡದಲ್ಲಿ ಗಂಧಿಲಾ ದೇಶದ ಪಾಟಲಿ ಅನ್ನುವಂತಹ ಗ್ರಾಮದಲ್ಲಿ ನಾಗದತ್ತ ಅನ್ನುವಂತಹ ವ್ಯಾಪಾರಿ ಇರ್ತಾನೆ. ಅವನ ಹೆಂಡತಿ ವಸುದತ್ತೆ. ಹೀಗೆ ನಾಗದತ್ತ ಮತ್ತು ವಸುದತ್ತೆಯರಿಗೆ ನಂದ, ನಂದಿಮಿತ್ರ, ನಂದಿಶೇಣ, ವರಸೇನ ಹಾಗೂ ಜಯಸೇನ ಅನ್ನುವಂತಹ 5 ಜನ ಗಂಡು ಮಕ್ಕಳಿರ್ತಾರೆ. ಇವರ ಜೊತೆಗೆ ಮದನಕಾಂತೆ, ಶ್ರೀಕಾಂತೆ ಅನ್ನುವಂತಹ 2 ಹೆಣ್ಣು ಮಕ್ಕಳ ಜೊತೆಗೆ ಕೊನೆಗೆ ಹುಟ್ಟಿದಂತಹ ಮಗಳೇ ನಿರ್ನಾಮಿಕೆ ಆಗಿದ್ದಾಳೆ. ಈ ನಿರ್ನಾಮಿಕೆ ಹುಟ್ಟಿದ ನಂತರ ಅಲ್ಲಿಯವರೆಗೂ ಚೆಂದಾಗಿದ್ದಂತಹ ಒಂದು ಕುಟುಂಬ ಆಕೆ ಹುಟ್ಟಿದ ನಂತರ ತಂದೆ ಮತ್ತು ಒಡ ಹುಟ್ಟಿದವರೆಲ್ಲರೂ ಕೂಡ ಬೇರೆ ಬೇರೆ ಕಾರಣದಿಂದ ಸತ್ತು ಹೋಗ್ತಾರೆ. ಮನೆ ಒಂದು ಹಾಳು ಕೊಂಪೆ ಆದಂಗೆ ಆಗುತ್ತೆ. ಅದನ್ನು ಇಲ್ಲಿ ಪದ್ಯದ ಮುಖಾಂತರ ತಿಳಿಸ್ಕೊಡ್ತಾರೆ. ಮನೆಗೆ ಗಂಡು ದಿಕ್ಕಿಲ್ಲದೆ ಹೊಲಕ್ಕೆ ಬೇಲಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸಂಬಂಧಿಕರೆಲ್ಲರೂ ಕೂಡ ನಿರ್ನಾಮಿಕೆಯನ್ನು, ಆಕೆಯ ಮನೆಯವರನ್ನು ಜರಿದು ಹೆಂಗಸರಾದ ಮನೆಯ ಹಿರಿಜೀವ ಮತ್ತು ಹೆಣ್ಣು ಮಗಳನ್ನು ಅನ್ಯಗ್ರಹ ಜೀವಿಗಳ ಹಾಗೆ ನೋಡ್ತಾರೆ. ಅಂದರೆ ತುಂಬ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ದಾಯಾದಿಗಳು, ಓರ್ಗೆಯವರು ಎಲ್ಲರೂ ಕೂಡ ಕೊಂಕು ಮಾತಾಡ್ತಾರೆ, ಗೇಲಿ ಮಾಡ್ತಾರೆ. ಹೊರಗಡೆ ಹೋಗಿ ದುಡಿಯೋ ಕೈಗಳಿಲ್ಲದೆ ತುತ್ತು ಅನ್ನಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿಯಲ್ಲಿ ನಿರ್ನಾಮಿಕೆಯ ಕುಟುಂಬ ಉಳಿದು ಹೋಗುತ್ತೆ. ಈ ಬಡಪಾಯಿಗಳ ಅಳಿದುಳಿದ ಆಸ್ತಿಗಳ ಮೇಲೆ ಎಲ್ಲರ ಕಣ್ಣು ಬೀಳುತ್ತೆ. ಜೊತೆಗೆ ಆ ಊರಿನ ರಾಜನ ಕಣ್ಣು ಕೂಡ ಬೀಳುತ್ತೆ. ಅರಸನ ಕಡೆಯವರು ಹಲವು ಕಾರಣಗಳನ್ನ, ನೆಪಗಳನ್ನ ಕೊಟ್ಟು ಈ ಬಡವರ ತಿನ್ನುವ ತಟ್ಟೆಯನ್ನು ಕೂಡ ಕಸಿದುಕೊಳ್ತಾರೆ. ಮನೆಯನ್ನು ಲೂಟಿ ಮಾಡ್ತಾರೆ. ವಾಸ ಇದ್ದಿದ್ದಕ್ಕೆ ಇದ್ದಂತಹ ಮನೆಯನ್ನು ಕಳ್ಕೊಂಡಂತಹ ಅಜ್ಜಿ ಮತ್ತು ಅಮ್ಮಂದರು ಧೈರ್ಯ ಕೆಟ್ಟು ಬೇರೆಯವರ ಒಂದು ಆಶ್ರಯದಲ್ಲಿ ಆಶ್ರಯವನ್ನು ಪಡ್ಕೋತಾರೆ. ಹೇಗೋ ಬದುಕ್ತಾ ಇರ್ತಾರೆ.
ಆಗ ಗರ್ಭಿಣಿಯಾಗಿದ್ದಂತಹ ಅಮ್ಮ 9 ತಿಂಗಳು ತುಂಬಿದಾಗ ಹೆಣ್ಣು ಮಗುವನ್ನು ಹೆರ್ತಾಳೆ. ಆ ಮಗುನು ಹುಟ್ಟಿದ ಕ್ಷಣದಲ್ಲೇ ಒಂದು ದುರ್ನಾತವನ್ನು ತನ್ನ ಮೈಯಿಂದ ಆಚೆಗೆ ಹಾಕ್ತಾ ಇರುತ್ತೆ. ಹೆರಿಗೆ ಮಾಡಿದಂತಹ ಸೂಲಗಿತ್ತಿಯರು ಕೂಡ ಮೂಗು ಮುಚ್ಚಿಕೊಂಡು ಅಲ್ಲಿಂದ ಆಚೆ ಓಡೋಗ್ಬಿಡ್ತಾರೆ. ಆ ಕಾರಣಕ್ಕಾಗಿಯೇ ಆ ಮಗುವಿನ ಬಳಿ ಜನನೇ ಬರ್ತಿರಲಿಲ್ಲ. ಎಲ್ಲರೂ ಸೇರಿ ಹಾಲುಗಲ್ಲದ ಕಂದ ಅಂತ ಹೇಳಿ ಮುದ್ದು ಮಾಡಬೇಕಾಗಿತ್ತು. ಆದರೆ ಆ ಮಗುವಿನಿಂದ ಬರ್ತಿದ್ದಂತಹ ದುರ್ನಾತವನ್ನು ಸಹಿಸಲಾಗದೆ ಆ ಮಗುವನ್ನು ಊರಿನಿಂದ ಆಚೆಗೆ ಬಿಟ್ಟುಬಿಡ್ತಾರೆ. ಬೇರೆ ಗತಿ ಕಾಣದೆ ಅಜ್ಜಿ ಮತ್ತು ತಾಯಿ ಇಬ್ಬರು ಸೇರಿ ಆ ಮಗುವನ್ನು ಸ್ಮಶಾನದಲ್ಲಿ ಚಿಂದಿ ಬಟ್ಟೆಯಲ್ಲಿ ಸುತ್ತಿ ಹೊರಗಡೆ ಮಲಗಿಸ್ಬಿಡ್ತಾರೆ. ಅವರಿಂದ ಇವರಿಂದ ಭಿಕ್ಷೆ ಬೇಡಿಕೊಂಡು ಅನ್ನ ತಗೊಂಬಂದು ಆ ಮಗುನ ಸಾಕ್ತಾರೆ. ಈ ರೀತಿಯಾಗಿ ಬೆಳೆದಂತಹ ನತದೃಷ್ಟ ಮಗುಗೆ ನಾಮಕರಣ ಮಾಡಿ ಹೆಸರನ್ನಾದರೂ ಏನಿಡಬೇಕು ಅಂತ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ನಿರ್ನಾಮಿಕೆ ಅಂತ ಹೇಳಿ ಆಕೆಗೆ ಹೆಸರನ್ನು ಇಡ್ತಾರೆ. ಹೀಗೆ ಬೆಳೆದ ಆಕೆ ಊರಲ್ಲಿ ನೆಲೆ ಸಿಗದೆ ಕಾಡಲ್ಲಿ ಒಂಟಿಯಾಗಿ ಬದುಕನ್ನು ಸಾಗಿಸುವಂತಹ ಹೀನ ಸ್ಥಿತಿನ ತಲುಪ್ತಾಳೆ. ಹಾಗೆ ಕಾಡು ಮೇಡು ಅಲಿತಾ ಅಂಬರ ತಿಲಕ ಅನ್ನುವಂಥ ಬೆಟ್ಟದ ಮೇಲೆ ವಿಹಿತಾಸ್ರವ ಅನ್ನುವಂತಹ ಮುನಿಪತಿಗಳನ್ನು ಕಾಣ್ತಾಳೆ. ಜ್ಞಾನಿಯಾದಂತಹ ಅವರಲ್ಲಿ ತನ್ನ ಈ ದುಸ್ಥಿತಿಗೆ ಕಾರಣ ಏನು, ಅದರಲ್ಲಿ ತನ್ನ ತಪ್ಪಾದರೂ ಏನು, ಹೆಣ್ಣಿಗೆ ಯಾಕೆ ಮೋಕ್ಷ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾಳೆ. ಅದಕ್ಕೆ ಆ ಗುರುಗಳು ಪೂರ್ವಜನ್ಮದ ಕರ್ಮಫಲ ಮತ್ತು ದುರಾಚಾರಗಳ ಫಲ ನಾವು ಈ ಜನ್ಮದಲ್ಲಿ ಪಡಿಬೇಕಾಗತ್ತೆ. ಅದನ್ನು ಕಳ್ಕೋಬೇಕು ಅಂತಂದರೆ ಉಪವಾಸ ವ್ರತಾದಿಗಳನ್ನು ಮಾಡಿ ಜನ್ಮವನ್ನು ಕಳ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಇದಿಷ್ಟು ನಿರ್ನಾಮಿಕೆಯ ಕತೆ. ಇಲ್ಲಿ ಲೇಖಕಿಯವರಿಗೆ ತುಂಬ ಮುಖ್ಯ ಅಂತ ಅನಿಸಿದ್ದು ದುಶ್ಶಲೆಯ ಕತೆ ಆದ ನಂತರದಲ್ಲಿ ಆರಂಭದಲ್ಲೇ ಹೇಳ್ತೀವಿ. ಅವನು ಎಷ್ಟೇ ದೊಡ್ಡ ಕುಳನಾದರೂ ಆಗಿರಲಿ, ರಾಜನಾದರೂ ಆಗಿರಲಿ, ಯಾರಾದರೂ ಆಗಿರಲಿ, ಅವನಿಂದನೇ ನಮ್ಮ ಮನೆ ಲೂಟಿ ಆಯಿತು ಅನ್ನುವಂತಹ ಒಂದು ಸತ್ಯವನ್ನು ಒಂದು ಹೆಣ್ಣು ಅಸಹಾಯಕ ಪರಿಸ್ಥಿತಿಯಲ್ಲಿ ಹೇಳುವಂಥದ್ದನ್ನು ನೀವು ಇಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಅದನ್ನು ನಾವು ಇಲ್ಲಿಗೆ ತಂದುಕೋಬೇಕಾಗತ್ತೆ. ಅಂದರೆ ಇಲ್ಲಿ ನಿರ್ನಾಮಿಕೆ ಯಾವನೋ ಕಳ್ಳನಿಂದನೋ ಅಥವಾ ಸುತ್ತಮುತ್ತಲ ಜನರಿಂದಲೋ ನಮ್ಮ ಮನೆ ಲೂಟಿ ಆಯಿತು ಅಂತ ಹೇಳ್ಬೋದಿತ್ತು. ಆದರೆ ಆಕೆ ಸ್ಪಷ್ಟವಾಗಿ ಹೇಳ್ತಾಳೆ, ಊರ ಅರಸನಿಂದಲೇ ನಮ್ಮ ಮನೆ ಲೂಟಿ ಆಯಿತು ಅಂತ. ಹಾಗಾಗಿ ಅಂದಿನ ಕಾಲದಲ್ಲಿ ಅರಸರ ಆಳ್ವಿಕೆ ಹೇಗಿತ್ತು ಅನ್ನೋವಂಥದ್ದು, ಅಂದರೆ ರಾಜನ ಕಣ್ಣು ಒಂದು ಕುಟುಂಬದ ಮೇಲೆ ಬಿತ್ತು ಅಂತಂದರೆ ಅದರಿಂದ ಕೆಡಕುಗಳು ಕೂಡ ಆಗ್ತಾಯಿತ್ತು ಅನ್ನೋವಂತಹ ಒಂದು ಸಾಮಾಜಿಕ ಸ್ಥಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ಜನತೆಯನ್ನು ಕಾಪಾಡಬೇಕಾದಂತಹ ರಾಜನೇ ಬಡಬಗ್ಗರ ಆಸ್ತಿಯನ್ನು ನುಂಗು ಹಾಕುವಂತಹ ನುಂಗುಕೋರನಾದರೆ ಏನು ಮಾಡೋದು ಅನ್ನುವಂತಹ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇದಕ್ಕಿಂತ ಮುಖ್ಯವಾಗಿ ಲೇಖಕಿಯ ಗಮನ ಗಂಡು ಸಂತಾನಕ್ಕೆ ಆವತ್ತಿನ ಸಮಾಜ ಎಷ್ಟು ಪ್ರಾಮುಖ್ಯತೆ ನೀಡ್ತಿತ್ತು ಅನ್ನೋವಂಥದ್ದನ್ನು ಹೇಳೋದಕ್ಕೆ ಬಳಸ್ಕೋತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಹೆಣ್ಣು ಮಗುವಿನ ಜೀವನವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿ ಇದ್ದಂತಹ ಸಸಾರದ ಅಂಶಗಳು, ಅಂದರೆ ಹಗುರವಾದಂಥ ಅಂಶಗಳು ಯಾವುವು ಅಂತ ನೋಡೋಕ್ಕೆ ಹೋದಾಗ ಆ ಮನೆಯಲ್ಲಿ ಒಂದೂ ಗಂಡು ದಿಕ್ಕಿಲ್ಲದೆ ಇದ್ದಿದ್ದು, ಮತ್ತೊಂದು ಹೆಣ್ಣು ಮಕ್ಕಳಿಗೆ ಮೋಕ್ಷದ ಹಕ್ಕಿಲ್ಲ ಅನ್ನುವಂಥದ್ದು, ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆ ಮಾಡೋದಕ್ಕೆ ಹೆಣ್ಣಿಗೆ ಅರ್ಹತೆ ಇಲ್ಲ ಅನ್ನುವಂತಹ ಸಾಮಾಜಿಕ ಕುರುಡು ನಂಬಿಕೆಗಳು ಎದ್ದು ಕಾಣ್ತವೆ. ಹೆಣ್ಣಿಗೆ ಸಂಪತ್ತಿನ ಅಥವಾ ಆಸ್ತಿಯ ಒಡೆತನ ಇಲ್ಲ, ಅದೇನಿದ್ರೂ ಗಂಡಿಗೆ ಮಾತ್ರ ಸೇರಿದ್ದು ಅನ್ನುವಂತಹ ಒಂದು ವಿಚಾರನೇ ಇಲ್ಲಿನ ಮುಖ್ಯ ವ್ಯವಸ್ಥೆ ಹದಗೆಡೋದಕ್ಕೆ ಕಾರಣ ಆಗಿತ್ತು ಅಂತ ಹೇಳಬಹುದಾಗಿತ್ತು. ಆದ್ದರಿಂದಾಗಿಯೇ ಮೇಲರಿಮೆಯಿಂದ ಇದ್ದಂತಹ ರಾಜ ಗಂಡು ಸಂತಾನವಿಲ್ಲದ ಕಾರಣ ಆ ನಿರ್ನಾಮಿಕೆಯ ಆಸ್ತಿಯ ಹಕ್ಕನ್ನು, ರಾಜ್ಯದ ಹಕ್ಕನ್ನು ಎಲ್ಲವನ್ನು ದೋಚಿಕೊಳ್ತಾನೆ. ಇದು ಅಧಿಕಾರದ ದುರುಪಯೋಗ ಮಾಡಿಕೊಂಡದ್ದಕ್ಕೆ ಒಂದು ಉದಾಹರಣೆಯೂ ಕೂಡ ಆಗುತ್ತೆ. ಇಲ್ಲಿ ಕುಟುಂಬದ ಒಡೆತನ ಸಂಪೂರ್ಣ ಅಧಿಕಾರ ಗಂಡಂದೇ ಅಥವಾ ಅಂದರೆ ಗಂಡಸಿನದ್ದೇ ಅನ್ನುವಂತಹ ಒಂದು ಶೋಷಣೆಯ ರೀತಿಯ ಧ್ವನಿ ಕಂಡುಬರುತ್ತೆ. ರಾಜನಾದ್ರೇನು, ಯಾರಾದರೆ ಏನು, ಅಧಿಕಾರಿಯಾದ್ರೇನು, ಯಾರಾದರೆ ಏನು, ಶೋಷಣೆಯ ವಿರುದ್ಧ ನಾನು ನನ್ನ ದನಿಯನ್ನು ಎತ್ತುತ್ತೀನಿ ಅಂತ ಹೇಳಿದಂತಹ ಒಬ್ಬ ಹೆಣ್ಣು ಮಗಳೇ ಈ ನಿರ್ನಾಮಿಕೆ. ಅಧಿಕಾರ, ಪ್ರಶ್ನೆ ಮಾಡುವಂಥ ಧೈರ್ಯ, ಒಡೆತನ ಇತ್ಯಾದಿಗಳ ವಿಷಯಗಳಲ್ಲಿ ಕಾನೂನು ಮತ್ತು ಹೇಳಿಕೆಗಳು ಅವತ್ತಿನ ಕಾಲಕ್ಕಿಂತ ಇವತ್ತಿನ ಕಾಲದ ಮಟ್ಟಿಗೆ ಬೇಕಾದಷ್ಟು ಇವೆ. ಅವುಗಳ ಬಳಕೆ ಸರಿಯಾಗಿ ಆಗಬೇಕಷ್ಟೇ. ಆದರೆ ಆ ಬಳಕೆ ಮಾಡುವಂಥದ್ರಲ್ಲಿ ಹೆಚ್ಚು ತಪ್ಪುಗಳಾಗ್ತಾ ಇದೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕಿ ಹೇಳ್ತಾ ಹೋಗ್ತಾರೆ. ಅರಸನಾದರೂ ಕೂಡ ಸಾಮಾನ್ಯ ಹೆಣ್ಣೊಬ್ಬಳ ಯಕಶ್ಚಿತ್ ಆಸ್ತಿಗೆ ಬಯಕೆಯನ್ನು ಪಡುವಂತಹ, ಆಸೆಯನ್ನು ಪಡುವಂತಹ ಮನುಷ್ಯ ಇನ್ನೆಂತಹ ಚಪಲವಂತನಾಗಿರಬೇಕು ಅನ್ನೋದಕ್ಕೆ ಇಲ್ಲಿ ಆ ರಾಜನ ಉದಾಹರಣೆಯೇ ಸಾಕ್ಷಿಯಾಗಿ ನಿಲ್ಲುವಂಥದ್ದು.
ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇತ್ಯಾದಿ ಉದಾಹರಣೆಗಳು ನಮ್ಮಲ್ಲಿ ಹೆಣ್ಣು ಒಂದು ಶಕ್ತಿ ಅನ್ನುವಂಥದ್ದನ್ನು ತೋರಿಸುತ್ತೆ. ಜೊತೆಗೆ ಕಾರ್ನಾಡರ ಅಗ್ನಿ ಮತ್ತು ಮಳೆಯಿಂದ ಹಿಡಿದು ಇತ್ತೀಚೆಗೆ ನೌಷದ್ ಜನ್ನತ್ ಅನ್ನುವಂತಹ ವ್ಯಕ್ತಿ ಬರೆದಂತಹ ಕಡಮಕಲ್ಲು ಎಸ್ಟೇಟ್ವರೆಗೆ ಹಲವು ಪುಸ್ತಕಗಳಲ್ಲಿ ಮಾಮಿ ಎಂಬ ಇಂಗ್ಲಿಷ್ ಮೂವಿಯಿಂದ ಹಿಡಿದು ಕನ್ನಡದ ಮಸಣದ ಹೂವು ಅನ್ನುವಂತಹ ಸಿನಿಮಾದವರೆಗೂ ಹೆಣ್ಣಿನ ಒಂದು ಸಂವೇದನೆಯನ್ನು ಹಿಡಿದುಕೊಂಡು ಸಮಾಜದಲ್ಲಿ ಎಂತಹ ದಬ್ಬಾಳಿಕೆ ದೌರ್ಜನ್ಯಗಳು ಆಗುತ್ತೆ, ಆದರೂ ಅವುಗಳ ನಡುವೆನೂ ಕೂಡ ಹೆಣ್ಣು ಅದನ್ನು ಎದುರಿಸಿ ನಿಲ್ಲಬೇಕಾದಂತಹ ಸಾಧ್ಯತೆಗಳು ಕೂಡ ಬೇಕಾದಷ್ಟಿದೆ ಅನ್ನುವಂತಹದ್ದನ್ನು ಲೇಖಕಿ ಈ ಕಥೆಯ ಮುಖಾಂತರ ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ, ಹೋರಾಟಗಳಿಲ್ಲದೆ ಯಾವುದೇ ಒಂದು ಬದಲಾವಣೆ ಸಮಾಜದಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಹೆಣ್ಣು ಸಮಾಜದಲ್ಲಿ ಸಮಾನತೆಗೋಸ್ಕರ ಹೋರಾಡಬೇಕು ಅನ್ನುವಂತಹದ್ದಕ್ಕೆ ಸ್ಫೂರ್ತಿಯಾಗಿ ಲೇಖಕಿ ದಯಾ ಗಂಗನಘಟ್ಟ ಅವರು ದುಶ್ಶಲೆ ಮತ್ತು ನಿರ್ನಾಮಿಕೆ ಅನ್ನುವಂತಹ ಪಾತ್ರಗಳ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಯಾವುದೇ ಆದರೂ ಹಕ್ಕು ದೊರೆಯಬೇಕು ಅಂತಂದರೆ ಮೊದಲು ಪ್ರಶ್ನೆ ಮಾಡುವಂತಹ ಒಂದು ಪ್ರಶ್ನೆವಂತಿಕೆ ಮತ್ತು ಹೋರಾಡುವಂತಹ ದಿಟ್ಟ ಧೈರ್ಯ ತುಂಬ ಮುಖ್ಯವಾದದ್ದು ಅನ್ನೋವಂಥದ್ದನ್ನು ಈ ಪಾಠ ನಮಗೆ ತಿಳಿಸ್ಕೊಡುತ್ತೆ. ಒಂದು ಪುಟ್ಟ ಕನಸಾದಂತಹ ಈ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಹಾಗೂ ಪ್ರೋತ್ಸಾಹದಿಂದ 1000 ಸಬ್ಸ್ಕ್ರೈಬರ್ನ ಬಳಿ ಬಂದು ನಿಂತಿದೆ. ಹಾಗಾಗಿ ಈ ನಮ್ಮ ಪ್ರಯತ್ನ ಮುಂದುವರಿಯೋದಕ್ಕೆ ಮತ್ತು ಯಶಸ್ವಿಯಾಗೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ ಮತ್ತು ಸಬ್ಸ್ಕ್ರಿಪ್ಷನ್ಗಳು ನಮಗೆ ತುಂಬಾ ಮುಖ್ಯ ಆಗ್ತವೆ. ಆದ್ದರಿಂದ ನಿಮ್ಮ ಮುಂದಿನ ಪಾಠದ ವಿವರಣೆಗಳಿಗಾಗಿ ನಮ್ಮ ಈ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.